ಆತ್ಮೀಯ ರೈತ ಬಾಂಧವರೇ, ನಾನು ನಿಮ್ಮ ಸಂಜಯನಗರ ಟ್ರೇಡರ್ಸ್ ಮಂಜುನಾಥ್ ನೋಡೋ ನಮಸ್ಕಾರಗಳು. ಇವತ್ತು ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ. ಇಲ್ಲೇ ನಾನು 4 ವರ್ಷ ಪಾಠ ಮಾಡಿ ಇದೇ ಊರಲ್ಲೇ ಮಾಡಿದ್ದು. ಬಟ್ ಇಲ್ಲಿಂದ ಒಂದು 20 ಕಿಲೋಮೀಟರ್ ಶಿರಾಳಕೊಪ್ಪದಲ್ಲಿ ನಾನು ಈ ವಾಸವಾಗಿರೋದು. ಇದು ಶುಂಠಿ ಹಾಕಿ ಎಷ್ಟು ದಿನ ಆತೀಗ? 2 ತಿಂಗಳಾಗಿದೆ. ಇದ್ರಾಗ ಏನು ರೋಗ ಇದೆ ಅಥವಾ ಇದು ಯಾಕೆ ಮಳೆಗಳು ಸುಟ್ಕೊಂತ ಬರ್ತೈತೆ, ನಾನು ಹಿಂದಿನ ವಿಡಿಯೋದಲ್ಲಿ ಶುಂಠಿ ಬಿತ್ತನೆ ಏನು ಪೂರ್ವ ತಯಾರಿ ಅನ್ನತಕ್ಕಂಥ ವಿಡಿಯೋ 7ನೇ ವಿಡಿಯೋದಲ್ಲಿ ಹೇಳಿದ್ದೆ. ಆದರೆ ಇಲ್ಲೂ ಕೂಡ ನೀಟಾಗಿ ಇನ್ನೂ ಅದಕ್ಕಿಂತ ಏನು ಮಿಸ್ಸಿಂಗ್ ಆಗಿದ್ದು ಪಾಯಿಂಟು ಅವನು ಹೇಳ್ತಾ ಹೋಗ್ತೀನಿ. ನೋಡಿ ಬ್ರದರ್, ಈ ಕಡೆ ತೊಗೊಂಬರ್ರಿ. ಇಲ್ಲಿ ಕಾಣ್ತದೆ, ಇಲ್ಲಿ ಕಾಣ್ಬೇಕು, ಹತ್ರ ಬರ್ಬೇಕು ನೀವು. ಇಲ್ಲಿ ಕಾಣುತ್ತೆ ಇದಿಷ್ಟು ನೋಡಿ, ಇಲ್ಲಿ ಕಾಣ್ತಕ್ಕಂಥದ್ದು ಇದು ಚೆನ್ನಾಗಿ ಬಂದೈತಿ. ಇದೀಗ ಇದಕ್ಕೇನೇ ಎಫೆಕ್ಟ್ ಆಗಿಲ್ಲ ನೋಡಿ. ಇದೆಲ್ಲ ಇಲ್ಲಿ ಸ್ವಲ್ಪ ಇದ್ರ ಪಕ್ಕದಾಗಿರೋದಕ್ಕೆ ಎಫೆಕ್ಟ್ ಆಗೈತೆ ಈಗ ನೋಡಿ. ಹಿಂಗೆ ಯಾಕಾಗುತ್ತೆ ಅಂತ ಅಂದರೆ, ಮಣ್ಣಿನಲ್ಲೂ ಕೂಡ ಕೆಟ್ಟ ಮತ್ತು ಒಳ್ಳೆ ಅಂದರೆ ಶಿಲೀಂಧ್ರ ಮತ್ತು ಬ್ಯಾಕ್ಟೀರಿಯಾ ಇರ್ತದೆ ಮಣ್ಣಿನಲ್ಲೂ ಕೂಡ. ಈ ಮಣ್ಣಿನಲ್ಲಿ ಇರ್ತಕ್ಕಂಥದ್ದು ಮಳೆ ಬಿದ್ದಾಗ, ಈಗ ನಾನು ನೋಡಿ ಹಿಡಿದು ಸಾಗೋದಾಗ ಮಳೆ ಬಿದ್ದಾಗ ಏನಾಗ್ತದೆ ಅಂತ ಅಂದರೆ, ಜಾಸ್ತಿ ಅದು ಆ ಶಿಲೀಂಧ್ರದ ಎಫೆಕ್ಟ್ ಜಾಸ್ತಿ ಆಗ್ತದೆ. ಅವಾಗೇನು ಯಾಕೆ ಹಿಂಗೆ ಆಗ್ತದೆ ಅಂತ ಅಂದರೆ, ಇದೆಲ್ಲ ಹುಲ್ಲು ಐತಪ್ಪ, ಇದೆಲ್ಲ ಕೊಳಿಬೇಕೀಗ. ಈ ಎಲೆದರ್ಕಳು ಹುಲ್ಲಿನ ಮೇಲ್ಪದರದಲ್ಲಿರ್ತಕ್ಕಂಥದ್ದು ಎಲ್ಲ ಕೊಳಿಬೇಕು. ಈ ಕೊಳಿಬೇಕಂದ್ರೆ ಇದ್ರಾಗ ಒಳ್ಳೆ ಬ್ಯಾಕ್ಟೀರಿಯಾಗಳು ಇರ್ತವೆ, ಕೆಟ್ಟ ಬ್ಯಾಕ್ಟೀರಿಯಾ ಇರ್ತವೆ, ಶಿಲೀಂಧ್ರ ಇರ್ತವೆ, ಎಲ್ಲ ಇರ್ತವೆ. ಆ ಕೆಟ್ಟದನ್ನು ಪ್ರಭೇದ ಏನು ಸಂಬಂಧಪಟ್ಟಿರ್ತದೆ ಅದು ಮಣ್ಣಿನ ನೀರು ಇದಕ್ಕೆ ಸಿಡಿದಾಗೆ ಮೇಲ್ಗಿಡದು ಇದು ಸುಟ್ಕೊಂತ ಹೋಗ್ತದೆ ನೋಡಿ. ಇಲ್ಲಿ ಕೆಳಗಡೆ ಎಲ್ಲ ಹೋದಂಗೆ ಚೆನ್ನಾಗೇ ಇರ್ತದೆ ಇದೆಲ್ಲ. ನೀವು ಹೆಚ್ಚು ಪಕ್ಷ ಅದಕ್ಕೆ ಟ್ರೈಕೋಡರ್ಮಾ ಸೂಡೋಮೋನಾಸ್ ಇವನ್ನೆಲ್ಲ ಯೂಸ್ ಮಾಡಬೇಕು ಅಂತ ಭಾಳಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಸೊ ಅದರದ್ದೇ ಎಫೆಕ್ಟ್ ಆಗಿರ್ತದೆ. ಒಂದು ವೇಳೆ ಟ್ರೈಕೋಡರ್ಮಾ ಸೂಡೋಮೋನಾಸ್ ಯೂಸ್ ಮಾಡಿದರೂ ಒಂದು ಇಷ್ಟು ಸ್ಪೀಡಾಗಿರಲ್ಲ. ಇಲ್ಲೊಂದಿದೆ ಕಂಟಿನ್ಯೂಷನ್ ಇರಲ್ಲ, ಎಲ್ಲೋ ಒಂದು ಕಡೆ ಕಡಿಮೆ ಆದಲ್ಲಿ ಹಂಗಿರ್ತದೆ. ಅದು ಬಿಟ್ಟರೆ ಮತ್ತೇನು ಬಾಕಿದೇನಿರಲ್ಲ. ಇಲ್ಲಿ ಎಲೆಗಳು ನೋಡಿ, ಇಲ್ಲೇನು ಕಾಣ್ತೈತೆ, ಇಲ್ಲಿ ವಿಡಿಯೋದಾಗ ಕಾಣ್ತೇನ್ರಿ, ಕಾಣ್ತದ ಎಲೆ ನೋಡ್ರಿ. ಇಲ್ಲಿ ಇದು ರೋಗ, ಇದು ಬ್ಲಾಸ್ಟ್ ಡಿಸೀಸ್ ಅಂತ ಕರಿತಾರೆ. ಇದೆಲ್ಲ ಒಡೆದಗೈತೆ, ಇದು ಶಿಲೀಂಧ್ರನೇ ಇದೆ. ಇದು ಹಳದಿ ಹಸಿರು ಕಲರ್ ಬಿಟ್ಬಿಟ್ಟು ನೋಡಿ, ಇದು ಇನಿಷಿಯಲ್ ಸ್ಟೇಜ್. ಸಾಹೇಬ್ರ ಗೊತ್ತಾಗ್ತೈತೆ ನಾ ಹೇಳ್ದ? ಎಲೆ ಒಂದು ನೋಡಿ, ಈ ಕಲರ್ ಒಳ್ಳೇದಿದು, ಹಚ್ಚ ಹಸಿರು ಇರ್ಬೇಕು, ಒರಿಜಿನಲ್ ಕಲರ್ ಅಂತ ಅಂದ್ರೆ. ಇದು ಈ ಕಲರ್ ಇಲ್ಲಿ ಸ್ಟಾರ್ಟ್ ಆಗೈತಿ ಇದೀಗ, ಹೌದಾ? ಇದೀಗ ಶೇಡಿಂಗ್ ಕಲರ್ ಆಗೈತಿ ಇದೀಗ. ಇದ್ರ ನೆಕ್ಸ್ಟ್ ಸ್ಟೇಜ್ ಇದು, ಅದ್ರ ನೆಕ್ಸ್ಟ್ ಸ್ಟೇಜ್ ಹಿಂಗೆಲ್ಲ ಹೊಡೆದು ಸುಟ್ಟೋಗ್ತದೆ ಇದೆಲ್ಲ. ಇದೆಲ್ಲ ರೋಗನೇ ಇದೆಲ್ಲ. ಇದೀಗ ಶಿಲೀಂಧ್ರ ಏನು ಮಣ್ಣಿನ ನೀರು ಸಿಡಿದು ಎಲ್ಲ ಜಾಸ್ತಿ ಫಾಸ್ಟಾಗಿ ಇದಾಗ್ತದೆ. ಕೆಳಗಡೆ ಹಂತದ ಎಲೆಗಳಿಗೆ ಇದು ಜಾಸ್ತಿ ಅಟ್ಯಾಕ್ ಆಗ್ತದೆ ನೋಡಿ. ಇದು ರೋಗನೇ ಇದೀಗ. ಈ ಮತ್ತು ಅದೇ ರೋಗ ಜಾಸ್ತಿ ಆದಂಗೆ ಇದು ಎಲೆ ಚುಕ್ಕೆ ರೋಗ, ಇಲ್ಲಿ ಸ್ಪಾಟ್ ಕಾಣುತ್ತಲ್ಲ ಇದು. ಹೀಗೆ ಬ್ಲಾಸ್ಟ್ ಮತ್ತು ಲೀಫ್ ಸ್ಪಾಟ್ ಡಿಸೀಸ್ ಅಂದರೆ ಎಲೆ ಚುಕ್ಕೆ ರೋಗ, ಒಡೆದೋಗೋದು, ಪಟ್ಟಿ ಒಡೆದೋಗೋದು, ಇವು ಜಾಸ್ತಿ ಆಗಿ ನ್ಯೂಟ್ರಿಯೆಂಟ್ಸ್ ತಗೊಳಕ್ಕೆ ಆಗಲ್ಲ ಇದಕ್ಕೆ. ಆವಾಗ ಏನಾಗ್ತದೆ ಅಂದರೆ ಬಳಲಿ ಫುಲ್ ಎಲ್ಲ ಹೋಗ್ತದೆ. ಇಡೀ ಹೊಲ ವಸತಿ ತೋರಿಸಿ ನೋಡಿ ಅವ್ರಿಗೆ, ರೈತರಿಗೆ ನೋಡ್ತಕ್ಕಂಥ ಅನುಕೂಲ ಆಗ್ತದೆ. ಇದು ಅಷ್ಟೇ ನೋಡಿದೆ, ಇಲ್ಲಿ ಎಲ್ಲ ರೋಗನೇ ಇದು. ಆಮೇಲೆ ಇಲ್ಲಿ ಇದು ಎಲೆ ಐತಲ್ಲ, ಕಾಣ್ತದಲ್ಲ ವಿಡಿಯೋದಾಗ ಕಾಣುತ್ತಾ? ಇದು ಫುಲ್ಲು ಹಚ್ಚ ಹಸಿರು ಇರ್ಬೇಕಪ್ಪ. ಆದ್ರೆ ಗೆರೆ ಕಾಣ್ತೈತೆ, ಕಾಣ್ತಾರ ಇಲ್ಲಿ? ಇದು ಗೆರೆ. ಈ ಗೆರೆ ಅಂತ ಕಾಣ್ತಕ್ಕಂಥದ್ದು ಕಬ್ಬಿಣದ ಅಂಶ ಚೆನ್ನಾಗೈತಿ ಇದ್ರಾಗ. ಬಾಕಿ ಸತ್ವಗಳೇನೋ ಸರಿಯಾಗಿಲ್ಲ, ಸಿಗ್ಲಿ. ಇದಕ್ಕೆ ಏನಾಗ್ತೈತಿ, ಹಳದಿ ಕಲರ್ ಆಗ್ತಾ ಬರ್ತದೆ. ಇದು ಅಡ್ಡಿ ಇಲ್ಲ, ಈ ಗೆರೆ ಅಡ್ಡಿ ಇಲ್ಲ. ಯಾವುದು ಈ ಕಲರ್ ಇನ್ನೂ ಫುಲ್ ಗ್ರೀನಿಶ್ ಬರ್ಬೇಕು. ಅಂದರೆ ಈ ಭೂಮಿಗೆ ಸಾರಜನಕ ಆಗಿರ್ಬೋದು, ನನಗೆ ತಿಳಿದಷ್ಟು ಮಟ್ಟಿಗೆ ಮೆಗ್ನೀಷಿಯಂ ಸಲ್ಫೇಟ್ ಆಗಿರ್ಬೋದು, ನೆಕ್ಸ್ಟ್ ಈ ನ್ಯೂಟ್ರಿಯೆಂಟ್ಸ್ ಏನಿದಾವಲ್ಲ ಇವು ಕಡಿಮೆ ಆದಾಗ ಹಳದಿ ಕಲರ್ ಬರ್ತದೆ. ಔಷಧಿ ಸಿಂಪಡಣೆ ಮಾಡಿ ಗೌರವ ಕೊಟ್ಟರೆ ಸರಿ ಹೋಗ್ತದೆ. ಸೊ ನೀವು ರೈತ ಬಾಂಧವರು ಏನು ಮಾಡ್ಬೇಕಂದ್ರೆ, ಇಂಥದ್ದೆಲ್ಲ ಇನಿಷಿಯಲ್ ಸ್ಟೇಜಲ್ಲಿ ಗುರ್ತು ಮಾಡ್ಕೊಳ್ಳಿ. ನೀವು ಶಿಲೀಂಧ್ರನಾಶಕ ಹೇಳ್ತೀನಿ, ಕಾರ್ಬನ್ ಡೈಜಿಯಮ್ ಆಗಿರ್ಬೋದು, ಮ್ಯಾಂಕೋಜೆಬ್ 75 ಆಗಿರ್ಬೋದು, ಮತ್ತು ಅವುಗಳ ಮಿಶ್ರಣ ಆಗಿರ್ಬೋದು. ಬ್ಯಾಕ್ಟೀರಿಯಾ ನಾಶಕವನ್ನು ಬಳಸಿ ತೊಂದರೆ ಇಲ್ಲ. ಕೀಟನಾಶಕ ಒಂದು ತಗೊಳ್ಳಿ. ಮೈಕ್ರೋನ್ಯೂಟ್ರಿಯೆಂಟ್, ಜಿಂಕು, ಬೋರಾನು, ಐರನ್ನು, ಮ್ಯಾಂಗನೀಸ್ ಇರ್ತಕ್ಕಂಥ ಮೈಕ್ರೋನ್ಯೂಟ್ರಿಯೆಂಟು ಸ್ವಲ್ಪ ಬೇಕಾದ್ರೆ ಗ್ರೋತ್ ಪ್ರಮೋಟರ್, ಹ್ಯೂಮಿಕ್ ಆಸಿಡ್ ಇವನ್ನೆಲ್ಲ ಆ್ಯಡ್ ಮಾಡಿ ನೀವು ಸಿಂಪಡಣೆ ಮಾಡಿದರೆ ಇದು ಕಂಪ್ಲೀಟಾಗಿ ಸರಿ ಹೋಗ್ತದೆ. ಇದೆಲ್ಲ ಸ್ವಲ್ಪ ಏನಾದರೂ 8 ದಿನದಲ್ಲಿ ಒಂದು 90% ಅವಾರ್ಡ್ ಆಯಿತು ಅಥವಾ 80% ಆಯಿತು, ಇನ್ನು 10% ಇದ್ದರೆ ಇನ್ನೊಂದು ಸರ್ತಿ ರಿಪೀಟ್ ಮಾಡಿ. ಬಟ್ ಪ್ರತಿ ಬಾರಿ ಔಷಧಿ ಸಿಂಪಡಣೆ ಮಾಡಬೇಕಾದ್ರೆ ಏನು ಆಹಾರದ ನ್ಯೂನತೆಗಳಿದ್ದಾವೆ, ಏನು ರೋಗ ಐತೆ, ಭಾಳ ರೋಗ ಇದ್ದಾಗೆ ನಾವು ಕಾರ್ಬನ್ ಡೈಜಿಯಮ್ ಯೂಸ್ ಮಾಡ್ಬೇಕಾ, ಮ್ಯಾಂಕೋಜೆಬ್ 75 ಯೂಸ್ ಮಾಡ್ಬೇಕಾ, ಯಾವುದೋ ಮೆಟಲಾಕ್ಸಿಲ್ ಕಂಟೆಂಟ್ ಯೂಸ್ ಮಾಡ್ಬೇಕಾ, COC ಯೂಸ್ ಮಾಡ್ಬೇಕಾ, ಹೆಕ್ಸಾಕೊನಜಾಲ್ ಯೂಸ್ ಮಾಡ್ಬೇಕಾ, ಪ್ರಾಪಿಕೊನಜಾಲ್ ಯೂಸ್ ಮಾಡ್ಬೇಕಾ, ಈ ರೀತಿಯ ಬೇರೆ ಶಿಲೀಂಧ್ರ ಪ್ರಭೇದಗಳು ಭಾಳಷ್ಟು ಇದ್ದಾವೆ. ಸೊ ಅವುಗಳನ್ನು ನೀವು ಆವತ್ತಿನ ಪರಿಸ್ಥಿತಿ ನೋಡಿಬಿಟ್ಟು ಗಿಡದ್ದು ಎಷ್ಟು ರೋಗ ಐತೆ, ಅದು ಡೋಸೇಜ್ ಎಷ್ಟು ಕೊಟ್ಟರೆ ತೊಗೊಳ್ತದೆ ಅದನ್ನು ಗಮನಿಸಿ ಕೊಡಬೇಕು. ನಾನೇ ಅದನ್ನೆಲ್ಲ ಹೇಳೋಕ್ಕಾಗಲ್ಲ, ಪರಿಸ್ಥಿತಿ ನೋಡಿ ಹೇಳಬೇಕಾಗ್ತದೆ. ಹಾಸನ ಭಾಗದ ರೈತರು ಕೇಳ್ತಾ ಇದ್ರಿ, ಮೊನ್ನೆ ಯಾರೋ ಸಂತೋಷ್ ಕುಮಾರ್ ಅಂತ ಕಾಮೆಂಟ್ ಮಾಡಿದ್ದು ಯೂಟ್ಯೂಬಲ್ಲಿ ನೋಡಿದೆ.
ಡ್ರಿಂಚಿಂಗ್ ಯಾವಾಗ ಮಾಡ್ಬೇಕು ಸರ್ ಅಂತ ಕೇಳ್ತಾಯಿದ್ರು. ನೋಡಿ, ನನ್ನ ಎಕ್ಸ್ಪೀರಿಯೆನ್ಸಲ್ಲಿ 90% ನಾನು ಡ್ರಿಂಚ್ ಮಾಡಿಸಲ್ಲ. ಔಷಧಿ ಹೊಡಿಸ್ತೀನಿ, ಬೇಗ ರಿಕವರ್ ಆಗ್ತದೆ. ಅದ್ರ ಜೊತೆಗೆ ಏನು ಮಾಡ್ತೀನಿ ಅಂತ ಅಂದರೆ ಗೊಬ್ಬರ ಹಾಕ್ಸ್ತೀನಿ, ಸರಿ ಹೋಗ್ತದೆ. ಬಟ್ ನೀವು ಈ ಹಳದಿ ಕಲರ್ ಭಾಳ ಆಗೈತಲ್ಲ ಈಗ, ಇಂತಹ ಸಂದರ್ಭದಲ್ಲಿ ನೀವು ಡ್ರಿಂಚ್ ಮಾಡಿದರೆ ಫಾಸ್ಟ್ ರಿಯಾಕ್ಟ್ ಆಗ್ತದೆ ಸಾಹೇಬ್ರು. ಡ್ರಿಂಚ್ ಮಾಡೋದೇನಪ್ಪ ಅಂದರೆ ರೆಡಿ ಮಾಡಿ ಫುಡ್ ಅದಕ್ಕೆ ಡೈರೆಕ್ಟಾಗಿ ಕೊಡೋದು. ಇದು ಬೇಗ ರಿಕವರ್ ಆಗಿ ಮೇಲ್ಗಡೆ ಹೇಳಿ ಅನ್ನೋದಕ್ಕೆ ನಾವು ಅದಕ್ಕೆ ಡ್ರಿಂಚ್ ಮಾಡಬೇಕು. ಹೆಲ್ತಿಯಾಗಿ ಬೆಳೀತಾ ಇತ್ತು ಅಂದರೆ ಡ್ರಿಂಚ್ ಮಾಡೋದು ಬೇಡ, ಏನು ಬೇಡ. 15 ದಿನಕ್ಕೆ ಒಂದ್ಸತಿ ಔಷಧಿ ಸಿಂಪಡಣೆ ಮಾಡಿರಿ. ಒಂದು 15ರಿಂದ 20 ದಿನಕ್ಕೆ ಗೊಬ್ಬರ ಹಾಕೋ ಟೈಮಿಂಗ್ ಬಂದರೆ ಗೊಬ್ಬರ ಹಾಕಿ. ಬಟ್ ನ್ಯೂಟ್ರಿಯೆಂಟ್ ಹಾಕಬೇಕು ಮಾಡಿರಿ, ಅವಾಗ ಸರಿ ಹೋಗ್ತದೆ. ಇದೆಲ್ಲ ಜೋತ್ ಬಿದ್ದತಿ ಇದೆಲ್ಲ ಅಂತಂದರೆ ಇದು ಡಿಸೀಸ್ ಭಾಳ ಅಟ್ಯಾಕ್ ಆಗೈತೆ. ನೋಡಿ, ಇದಂದ್ರೆ ಈ ನೋಟ್ಸ್ ಇದೆಯಲ್ಲ, ಇದು ದೂರ ಬರ್ಬೇಕಾಯ್ತು, ಮೇಲ್ಗಡೆ ಇಷ್ಟು ಹತ್ರ ಬರ್ಬೇಕಾಯ್ತು. ಇದ್ರದ್ದು ಇಲ್ಲಿ ಕುಬ್ಜೋ ಯಾಕೈತಿ ಅಂದ್ರೆ ರೋಗನ ಅಟ್ಯಾಕ್ ಆಗ್ತಿ. ಇದಕ್ಕೆ ಆಹಾರ ಸಿಗ್ಲಿದಕ್ಕೆ ಏನಾಗ್ತದೆ ಅಂತಂದ್ರೆ ಇದು ಹತ್ತತ್ರ ಬೀಳ್ತದೆ. ಆಮೇಲೆ ವಿಡಿಯೋದ ನೀಟಾಗಿ ಕಾಣ್ಬೇಕು ನೋಡಿ, ಇದಿಲ್ಲಿ ಕಾಂಡ ಎಲ್ಲ ಡ್ಯಾಮೇಜ್ ಆಗೈತೆ ಸಾಹೇಬ್ರೆ. ಇದು ಕಾಂಡನೂ ಕೂಡ ಡ್ಯಾಮೇಜ್ ಆದಾಗ ಗಿಡ ಭಾಳ ಬಳಗ್ತದೆ. ನೋಡಿ, ಇಲ್ಲಿ ಡ್ಯಾಮೇಜ್ ಆಗೈತೆ ಕಾಂಡ, ಇಲ್ಲಿ ಡ್ಯಾಮೇಜ್ ಆಗೈತೆ. ಇವೆಲ್ಲ ಕೆಲವು ನೀವು ಬೆಳೆದಿರ್ತೀರಿ ಭಾಳಷ್ಟು. ನೋಡಿ, ಇಲ್ಲಿ ಇದು ಮಣ್ಣಿನ ನೀರು ಸಿಡಿದು ಈ ರೋಗ ನೋಡಿ, ಇಲ್ಲಿ ಇದು ಕಾಂಡ ಡ್ಯಾಮೇಜ್ ಆಕಂತಾನೆ ಬರ್ತದೆ. ಕಾಂಡ ಎಲೆ ಚೆನ್ನಾಗಿತ್ತು ಅಂದರೆ ಗಿಡ ಆಟೋಮೆಟಿಕ್ಲಿ ಗ್ರೋತ್ ಚೆನ್ನಾಗಿರ್ತದೆ. ಇದು ಇಷ್ಟದ್ದು ಫಾಲ್ಟ್ ಇದೆ. ಸೊ ಏನು ನಾನು ರೆಕಮೆಂಡ್ ಮಾಡಿದ್ದೀನಿ ಅದೇ ರೀತಿ ಮಾಡಿ. ಸೊ ಧನ್ಯವಾದಗಳೊಂದಿಗೆ ನಿಮ್ಮ ಸಂಜನಾ ಟ್ರೇಡರ್ಸ್ ಮಂಜುನಾಥ್.